ಆನೆ ನಡೆದಿದ್ದೇ ದಾರಿ ದ ಡೆವಿಲ್ ಈಸ್ ಬ್ಯಾಕ್ ಕೊಡ್ತಾ ಇರ್ತೀವಿ ತಗೊಂತಾ ಕಂದ ಬಿಡ್ರು 2024 ಮಜಾ ಮಾಡಿ ಸಾಕು ನಾವು ನೋವಲ್ಲಿದ್ರೆ ಮಜಾನಲ್ಲಿದ್ರೆ ಬಾಸಿಸಂ ಮುಗಿತು ಅನ್ನೋರ್ಗೆ ಈ ಡೈಲಾಗ್ 12ರಲ್ಲಿ ನೀವಿದ್ರೆ 6ರಲ್ಲಿ ನಾವಿದ್ರೆ ಸ್ವಲ್ಪ ಸಮಸ್ಯೆ ಇತ್ತು ಇವಾಗ 2025 ಡಿ ಬಾಸ್ ಸಾಮ್ರಾಜ್ಯ ಬಾಸಿಸಂ ಇನ್ಮೇಲೆ ಶುರು ಇನ್ಮೇಲೆ ಡಿ ಬಾಸ್ ಸಾಮ್ರಾಜ್ಯ ಇನ್ಮೇಲೆ ಶುರು ಆಗ್ತೈತೆ ಆಯ್ತು ಒಂದು ವರ್ಷ ನೀವು ಆಟ ಆಡಿದ್ದು ಆಯ್ತು 6 ತಿಂಗಳು ಆಟ ಆಡಿದೀವ ಆರಾಮ ಮನೆಗಿದೆ ಇನ್ಮೇಲೆ ನಮ್ದು ಶುರು ಗೂಡಕ್ಕೆ ಸೇರ್ಕೊಳ್ರಿ ಎಲ್ಲ ಇದೆಲ್ಲ ಬಾಸಿಸಂ ಮುಗ್ದೋಯ್ತು ಅನ್ನೋರ್ಗೆ ಇದು ಖಡಕ್ ವಾರ್ನಿಂಗ್ ಇನ್ಮೇಲೆ ಕೊಡ್ತೀವಿ ನೋಡು ತಗೊಂತಾರೆ ಹಿಂದಿಂದ ಬರ್ತಾ ಇರ್ತಾರೆ ಒಳ್ಳೆ ಶುಭ 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 ಗಳಿಗೆ ಬಂದೈತೆ ಫಿಲಮ್ ಬಿಡ್ತಾ ಇರ್ತೀವಿ ಹಿಂದ್ಗಡೆ ನೋಡ್ತಾ ಇರ್ರಿ 2024 ಕೈಘಟನೆ ಮರಿಬೇಕು 2025 ಚರಿತ್ರೆ ಈ ಸರಿ ನಮ್ಮ ದರ್ಶನ ಅವ್ರದ್ದು 2024 ನೀವು ನೋಡಿರ್ಬೋದೆಲ್ಲ ಮಾಧ್ಯಮದಲ್ಲಿ ಇರ್ಲಿ ಸತ್ಯಹರಿಶ್ಚಂದ್ರನೇ ಮಶಾನ ಕಾಯ್ಕಿದಾಗ್ದ ಇನ್ನು ನಾವು ತಿಳ್ಕೊಬೇಕು 2025 ಚರಿತ್ರೆ ಡೆವಿಲ್ ಅವಾಗೆ ಸ್ಟಾರ್ಟ್ ಎತ್ಕೊಂಡು ಟೇಕಪ್ ಆಗ್ತಿದೆ ಎಲ್ಲರಿಗೂ ಏನು 2020 ನಿಗದಲ್ಲ ಅವ್ರಿಗೆಲ್ಲ ಮಾಂಜ ಈ ವರ್ಷ ಕೊಡ್ತೀವಿ ನಾವು ದರ್ಶನ್ ಅಭಿಮಾನಿಗಳು ಕಾಯ್ತಾ ಇದೀವಿ ಆ ಫಿಲಮ್ಗೋಸ್ಕರ ಬರಲಿ ಯಾರು ಅವಾಗ ಕೊಟ್ಟಿದ್ದೀವಿ 2024 ಅವ್ರಿಗೆ 2025 ನಾವು ಕೊಡ್ತೀವಿ ಕನ್ನಡ ಇಂಡಸ್ಟ್ರಿ ಉಳಿಬೇಕು ಮತ್ತೆ ದರ್ಶನ್ ಬಾಸು ಬಣ್ಣ ಹಚ್ಚಬೇಕು ತೆರೆ ಮೇಲೆ ಬರಬೇಕು ನಾವೆಲ್ಲ ಅಭಿಮಾನಿಗಳು ನೋಡಿ ಖುಷಿ ಪಡಬೇಕು ಕಾಯ್ತಾ ಇದ್ದೀವಿ ನಾವು ನೋಡಿ ಸುದೀಪ್ ಅಣ್ಣ ಫಿಲಮ್ಗಳು ದರ್ಶನ್ ಅಭಿಮಾನಿಗಳೆಲ್ಲ ನೋಡಿದ್ದಾರೆ ನಮ್ಮ ದರ್ಶನ್ ಅಣ್ಣ ಹೆಂಗ ಸುದೀಪ್ ಅಣ್ಣ ಅವರು ಏನು ಕರ್ನಾಟಕದವ್ರು ಫಿಲಮ್ ಮಾಡೋರು ಹೋಗಿ ನೋಡೋವ್ರೆ ಯಾರೋ ಕೆಲವು ಬಕೆಟ್ಗಳು ಮಾಡೋ ಕೆಲಸಕ್ಕೆ ಅವರ ಸ್ವಾರ್ಥಕ್ಕಾಗಿ ಅವ್ರು ಯಾವ್ದೋ ರೋಲ್ಗೆ ಬಕೆಟ್ ಹಿಡಿಯೋರು ಮಾಡ್ತಾ ನಾವೇನ್ ತಲೆ ಕೆಡ್ಸ್ಕೊಳಕ್ ಬಾಸಿಸಂ ಯಾವತ್ತೂ ಮುಗಿಯಲ್ಲ ಅದು ಹಂಗೇ ಇರ್ತೈತೆ ಒಬ್ಬರಿಗೆ ಏನೋ ನಾವು ಒಂದು ಬಿಡ್ದು ಕೊಟ್ರೆ ಆ ಬಿಡ್ದನ್ನ ಇನ್ನೊಬ್ರು ಕಿತ್ಕೊಳಕ್ಕಾಗಲ್ಲ ಆ ಬಿಡ್ದನ್ನ ಚೇಂಜ್ ಮಾಡಕ್ಕೂ ಆಗಲ್ಲ ಆ ಬಿಡ್ದಗೆ ಅವರೇ ವಾರಸ್ದಾರರು ಬೇರೆಲ್ಲ ವಾರಸ್ದಾರ ಬಾಸ್ಗೆ ಬಾಸೇ ಸಾಟಿ ಡಿ ಬಾಸ್ ಅದಕ್ಕೆ ಅದನ್ನ ಇದು ಮಾಡೋಕ್ಕಾಗಲ್ಲ ಅದು ಹತ್ರಕ್ಕೆ ಹೋಗಕ್ಕೂ ಆಗಲ್ಲ ಸುಮ್ಮನೆ ಅವ್ರು ಯಾರೋ 4 ಜನ ಬಕೆಟ್ ಹೇಳಿದ ತಕ್ಷಣ ಆ ದರ್ಶನಲ್ಲಿ ಅವ್ರ ಅಭಿಮಾನ ನಾವೇನೇನು ಶಾಸನ ಬರ್ದಿದ್ದು ಡಿ ಬಾಸು ಕೇಕ್ ಮೇಲೆ ಬರ್ದಿದ್ದಲ್ಲಿ ಅಳ್ಸೋಗುತ್ತೆ ಯಾವತ್ತು ಅಳ್ಸೋಗುತ್ತೆ ಸುದೀಪ್ ಅಣ್ಣ ಹೇಳಿದ್ರೆ ನಿಜಾನೇ ಸ್ವಾಗತ ಹೇಳಿಕೆ ಏನ್ ಗೊತ್ತಾ ನಾವು ಅದ್ರಲ್ಲಿ ಒಂದು ಮಾತು ಸುದೀಪ್ ಅಣ್ಣ ಹೇಳಿದ್ರೆ ಕರ್ನಾಟಕದಲ್ಲಿ ಒಂದು 10 ಜನ ಸೇರೇನೆ ಅದಕ್ಕೊಂದು ಬೆಂಬಲ ಸಿಗುತ್ತೆ ಇಂಡಸ್ಟ್ರಿ ಚೆನ್ನಾಗಿ ಬೆಳೆಯುತ್ತೆ ಕನ್ನಡ ಚಿತ್ರರಂಗ ಇರೋದೇ ಇಷ್ಟು ಜನ ಪ್ರಮುಖರು ಅವ್ರು ಹೇಳಿದ್ರೆ ಅರ್ಥ ಇದೆ ಅದ್ರಲ್ಲಿ 2 ಮಾತಿಲ್ಲ ಅಕ್ಕಪಕ್ಕ ಇರ್ತದಲ್ಲ ಚಾನ್ಸ್ಗಳಿಗೆ ಬಕೆಟ್ ಹಿಡಿಯೋರು ಅವ್ರು ಮಾಡೋ ಕೆಲ್ಸದಿಂದ ಫ್ಯಾನ್ಸ್ ವಾರ ಆಗದೆ ಹೊರತು ಯಾವತ್ತೋ ದರ್ಶನ ಫ್ಯಾನ್ಸ್ಗಳು ಯಾವತ್ತೂ ನಾವು ಯಾರು ಕಾಲ್ಗೆಚ್ಕೊಂಡು ಹೋಗೋರು ನಮ್ಗೆ ಅವಶ್ಯಕತೆ ನಮ್ಗೇನು ನಮ್ದು ಬಾಸ್ ಫಿಲಮ್ ರಿಲೀಸ್ ಇರುತ್ತೆ ಅದ್ ನೋಡ್ಬೇಕು ಮಾಡ್ಬೇಕು ನಮ್ಮ ಅಭಿಮಾನ ನಾವು ವ್ಯಕ್ತಪಡಿಸ್ತೀವಿ ಅಷ್ಟೇ ಬೇರೆ ಯಾರಿಗೋ ನಾವೇನು ಮಾತಾಡಬೇಕು ಯಾವ ಉದ್ದೇಶ ನಮ್ದಿಲ್ಲ ಕೊಡ್ಬೇಕು ನಮ್ಮ ದರ್ಶನನೇ ಟಕ್ ಆಫರ್ ಕೊಡಲ್ಲ ಇನ್ ನಾವೇನು ಕೊಡೋಣ ನಮ್ಗೆ ಯಾವ ಕೆಟ್ಟ ಉದ್ದೇಶ ಇಲ್ಲ ದರ್ಶನ್ ಬೆಳವಣಿಗೆ ಸಹಿಸ್ತಾ ಇಲ್ಲ ಕೆಲವರು ಅಷ್ಟೇ ಸಹಿಸ್ತಾ ಇಲ್ಲ ಏನೋ ಒಂದು ಇನ್ಸಿಡೆಂಟ್ ಆಯ್ತು ಆ ಇನ್ಸಿಡೆಂಟ್ ಇಂದ ಮರಿಬೇಕು ನಾವು ಆ ಜಾಗಕ್ಕೆ ಹೋಗ್ಬೋದು ಅನ್ಕೊಂಡು ಕಲರ್ಗಳು ಎತ್ಕೊಂಡ್ಬಂದ್ರು ಎಲ್ಲ ಶೆಡ್ ಆಗೋಗವ್ರೆ ಇವಾಗ ತಿರ್ಗಾ ವಾಪಸ್ಸು 2025 ಗೊತ್ತಾಗುತ್ತೆ ಡಿ ಬಾಸ್ ಸಾಮ್ರಾಜ್ಯ ಮತ್ತೆ ಆರಂಭ ಆಗುತ್ತೆ ಅದು ಕೊನೆನೇ ಇಲ್ಲ ಅದು ಅಂತ್ಯನೂ ಇಲ್ಲ ಇವಾಗ ನಿಮ್ಗೆ ನೋವಾಗಿದೆ ನಿಮಗೆ ನೋವಾಗಿರೋದನ್ನ ನೀವು ಹೇಳಿದ್ರೆ ನಮ್ಗೆ ಗೊತ್ತಾಗುತ್ತೆ ಏನೇನು ಆ ನೋವು ತಿನ್ನೋದಾದ್ರೆ ನೀವು ಅದಕ್ಕೇನು ಕೋರ್ಟ್ ಇದೆ ಲಾ ಇದೆ ಅದ್ ನೋಡ್ಕೊಂತಾರೆ ಯಾರೋ ಮಾಧ್ಯಮದಲ್ಲಿ ಸುಮ್ಮನೆ ಹೇಳ್ತಾವ್ರೆ ಅದ್ ಮಾಡ್ತಾವ್ರೆ ಇದ್ ಮಾಡ್ತಾವ್ರೆ ಅವೆಲ್ಲ ಕೆಲ್ಸಕ್ಕೆ ಬರಲ್ಲ ರೀ ದರ್ಶನ್ ಚಾಮುಂಡೇಶ್ವರಿಯ ವರಪುತ್ರ ದೇವ್ರ ನ್ಯಾಯಾಲಯದಲ್ಲಿ ನ್ಯಾಯ ಸಿಗುತ್ತೆ ನಮಗೂ ನಂಬಿಕೆ ಇದೆ ಭುವನೇಶ್ವರ ತಾಯಿ ಸುಪುತ್ರ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಇವೆಲ್ಲ ದೇವ್ರ ನಡಿಗೆಯಲ್ಲಿ ಹೋರಾಟ ಬೇರೆ ಮಾಧ್ಯಮದಲ್ಲಿ ಬಿಂಬಿಸ್ತಾರದೇ ಒಂಥರ ಅದು ತಪ್ಪೋದು ನನ್ನ ನೋವು ನನ್ಗೆ ಗೊತ್ತಿರ್ತೈತೆ ನಾನು ಬಂದು ನಿಮ್ ಮಾಧ್ಯಮದಲ್ಲಿ ಹೇಳ್ಕೊಳಕತ್ತ ಅಲ್ಲಿ ನೋತೈತೆ ಇಲ್ಲಿ ನೋತೈತೆ ಅನ್ನೋದು ಅದನ್ನ ಯಾಕೆ ಬೇರೆಯವ್ರ ತಲೆ ಕೆಡ್ಸ್ಕೊಂತೀರಾ ಕಾಯ್ತೀವಿ ನಾವು ಬೇಲೆ ಸಿಕ್ಕಿಲ್ವಾ ಯಾರು ಅಪರಾಧನೇ ಮಾಡಿಲ್ವಾ ಅಪರಾಧ ಮಾಡಿ ತಡೆದ್ಬಿಟ್ಟಿದೀವ ಹೋಗ್ಲಿ ಮಾಧ್ಯಮದಲ್ಲಿ ಯಾರನ್ನ ಏನಿಲ್ಲ ಆಗಿರೋದ ನೋಡಿಸ್ತೀವ ಅದನ್ನೇ ಇಷ್ಟು ಹೇಳ್ದಿ ನೋಡ್ಕೊಂಡೇನ TRP ಗೋಸ್ಕರ ಏನ್ರಿ ಮೀಡಿಯಾ ಅದೇ ತಾನೇ ಅಷ್ಟೆಲ್ಲ ಬಿಡಿ ಅವರ ನೋವು ಅವ್ನ್ ಗೊತ್ತಿರ್ತೈತೆ ಅದ್ರಲ್ಲಿ ಯಾಕೆ ನಾವು ಅವರು ತೇಜೋವಧೆ ಮಾಡೋಂಥ ಉದ್ದೇಶ ಏನು ಅವ್ರ ಪಾಡಗವರು ಎಲ್ಲಾರ್ಗೂ ಸಿಕ್ಕಿದಾಗ ಬೇಲೆ ಇವ್ರಿಗೂ ಸಿಕ್ಕಿದೆ ತಪ್ಪಿದ ಶಿಕ್ಷೆ ಆಗತ್ತೆ ಇಲ್ಲಾಂದ್ರೆ ಖುಲಾಸೆ ಆಗತ್ತೆ ಕೇಸು ಇವ್ರದ್ದು ಬಲ ಅವ್ರಿಗಿದೆ ದೇವ್ರದು ತಾಯಿ ಚಾಮುಂಡೇಶ್ವರಿ ಭುವನೇಶ್ವರಿ ಅವ್ರ ಪುತ್ರ ಇದ್ದಂಗೆ ಆಯ್ತಾ ಕನ್ನಡಕ್ಕೆ ದೊಡ್ಡದವ್ರೆ ಆಮೇಲೆ ಕನ್ನಡದ ಕೋಟ್ಯಾಂತರ ಅಭಿಮಾನಿಗಳ ಆರೈಕೆ ಅವರ ಮೇಲಿದೆ ನೆನೆ ಮನೆ ಬಂದಾರೆಲ್ಲ ಮಾತಾಡ್ತಾರೆ ಅದೇನು ಅವಶ್ಯಕತೆ ಇಲ್ಲ 25 ವರ್ಷ ಮೇಲೆ ಆಯ್ತಾ ಹಾಳಿ ಯಾವ್ದೋ ಒಂದು ಫಿಲಮ್ ಫ್ಲಾಪ್ ಆಗಿದ್ದಾನಲ್ಲ ಯಾಕ್ರಿ ಒಬ್ಬ ಕನ್ನಡದ ಕನ್ನಡದ ನಟದ ಮೇಲೆ ಅಷ್ಟೊಂದು ಹೊಟ್ಟೆ ಉರಿ ಅವ್ರೇನ್ ತಪ್ಪು ಮಾಡ್ರ ತಮಿಳ್ ಪಿಕ್ಚರ್ ಮಾಡಿದ್ರ ತೆಲುಗು ಪಿಕ್ಚರ್ ಮಾಡ್ತಾರ ಕರ್ನಾಟಕ ಚಿತ್ರರಂಗ ಉಳಿಸೋದಕ್ಕೆ ಒಬ್ಬ ನಟ
ಅವನು ಶಬಿಸ್ತಾವನೆ, ಅವನು ಬೆನ್ನೆಲುಬಾಗಿ ಸೇರಿಸ್ಕೊಂತಲ್ಲ ಉರ್ಕೊಂಡು ಊರ್ ಬಾಗಿಲು ಮಾಡ್ಕೊಂಡಿದೀವ. ನಿಮ್ ಕೆಲ್ಸ ನೋಡ್ಕೊಂಡು ಹೋಗ್ರಿ, ನಿಮ್ ಜಾಗ ಏನ ಜಾಗ ನೋಡ್ಕೊಂಡು ಹೋಗ್ರಿ, ಬೇರೆ ಜಾಗಕ್ಕೆ ಯಾಕೆ ತಲೆ ಕೆಡ್ಸ್ಕೊಂತೀವ? ಬೇರೆ ಏನು ವಿಷಯನೇ ಇಲ್ವಾ? ನೀವು ಇನ್ನ ತಿಪ್ಪಲಾಗ ಹೊಡ್ರನು ಅವ್ರ ಸ್ಥಾನಕ್ಕೆ ಹೋಗಕ್ ಆಗಲ್ಲ. ಕನ್ನಡ ಚಿತ್ರರಂಗದಲ್ಲಿ ಡಿ ಬಾಸ್ ಒಂದು ಚಲಚಿತ್ರ ಮಾಡಿದ ನಿರ್ಮಾಪಕರು, ಕಾರ್ಮಿಕರು, ಲೈಟ್ ಮ್ಯಾನ್ಗಳು, ಕ್ಯಾಮ್ರಾಮ್ಯಾನ್ ಎಲ್ಲರಿಗೂ ದರ್ಶನ್ ಅವ್ರದ್ದು ಫಿಲಮೇ ಹಂಗೈತೆ. ಅವ್ರ ಫಿಲಮ್ ಎಷ್ಟು ಜನ ಅನ್ನ ತಿಂತಾರೆ ಇದು ಆಗುತ್ತೆ ಹೇಳಿ. ಅದನ್ನ ಕೆಟ್ಟದ್ದು ಅಂತ ಯಾಕೆ ಬಿಂಬ ಮಾಡ್ತಾರೆ? ಇನ್ನ ಒಂದು 20 ಫಿಲಮ್ ಪಟ ಇಂಜಿನ್ ಬರ್ಲಿ, ಕಾರ್ಮಿಕರು, ಕೆಲಸಗಾರರು, ಎಲ್ಲರಿಗೂ ಊಟ ಸಿಗ್ತದೆ. ಹೈ ಬಜೆಟ್ ಫಿಲಮ್ ನಮ್ದು. ಒಂದು 15 ದಿವಸ 20 ದಿವಸಕ್ಕೆ ಎತ್ಕೊಡಕ ಸುಲ್ತಾನ ನಮ್ಮ ಡಿ ಬಾಸ್ ಅವ್ರು ಯಾರೇ ಪ್ರೊಡ್ಯೂಸರ್ ಕೈ ಹಾಕಿದ್ರೆ ಅವ್ರು ಸೋಲೇ ಇಲ್ಲ. ಕರ್ನಾಟಕದಲ್ಲಿ ಜೋಡಿ ಸಿಂಹಗಳ ತರ ಅಭಿನಯ ಬಂದ್ರೆ ನಾವು ಸ್ವಾಗತ ಮಾಡ್ತೀವಿ. ವಿಷ್ಣುವರ್ಧನ್, ಅಂಬರೀಷ್ ಅಂತ ನೆನ್ಸ್ಕೊಂತೀವಿ ನಾವು. ಬರ್ಲಿ, ಯಾರು ಬೇಡ ಅಂತ ಹೇಳಿದ್ಯಾರ? ಯಾರೋ ನಮ್ಗೆ ಎಲ್ಲರಿಗೂ ಖುಷಿನೇ, ಎಲ್ಲ ಅಭಿಮಾನಿ. ಕನ್ನಡ ಚಿತ್ರರಂಗ ಒಂದು ಕರ್ನಾಟಕ ಸೀಮಿತ ಇದೆ. ಇದೆಲ್ಲೂ ನೀವು ತೆಲುಗಲ್ಲೂ ಹಾಲು ಜೇನು ಸವದಷ್ಟು ಸಂತೋಷ ಆಗುತ್ತೆ. ಎಲ್ಲರೂ ಮಾಡ್ತಾರೆ. ಯಾರೋ ಅವ್ರ ಅಕ್ಕಪಕ್ಕದಲ್ಲಿ ಬೇಳೆ ಬೇಯಿಸ್ಕೊಳಕ್ ಅವ್ರು ತಂದಿಕ್ಕೊಂಡು ಮಾಡ್ಬೋದೇನೋ. ನಮ್ಗೆ ಯಾವ್ದು ವಿವಾದ ಇಲ್ಲ. ವಿವಾದ ಮಾಡಕ್ಕೆ ಹೊರಟರು ಕೆಲವು ಜನ, ಅವ್ರ ವಿವಾದ ಇದೆ, ನಮ್ಗೇನಿಲ್ಲ. ಕನ್ನಡದ ಮೇರು ನಟರು ಒಂದಾದ್ರೆ ಎಲ್ಲ ಆಕ್ಟರ್ ಒಂದೇ ಸ್ಕ್ರೀನ್ ನೋಡಿ ಇನ್ನೂ ಖುಷಿ ನಮ್ಗೆ. ಗೊತ್ತಿಲ್ಲ ಸರ್, ಯಾಕಂದ್ರೆ ಇಬ್ರು ಮಾಸಲ್ಲ ಅವ್ರೆ. ಅದ್ ಯಾವ ರೀತಿ ನಮ್ ಬೈಕೆ ಇಬ್ರು ಕಿತ್ತಾಡ್ಬಾರ್ದು, ಇಬ್ರು ಹೊಡೆದಾಡ್ಬಾರ್ದು ಅಷ್ಟೇ. ಚೆನ್ನಾಗಿ ಮೂಡು ಬಂದ್ರೆ ಸಾಕು, ಒಳ್ಳೆ ಮನೋರಂಜನೆ ಕೊಟ್ಟ ಸಾಕು, ಒಳ್ಳೆ ಖುಷಿ ಕೊಟ್ಟ ಸಾಕು ಅಷ್ಟೇ. ನಾವ್ ಕರ್ನಾಟಕದ ಸಿನಿ ಪ್ರೇಕ್ಷಕರು ರಸದೌತಣ ನಾವು ನಿರಂತರವಾಗಿ ಖಂಡಿತವಾಗಿ ಅವ್ರು ಒಳ್ಳೇದ್ ಮಾಡ್ಲಿ, ಚಾಮುಂಡೇಶ್ವರಿ ಆಶೀರ್ವಾದ ಇರ್ಲಿ, ದೇವ್ರ ಅವ್ರ ಕೃಪೆ ಇರ್ಲಿ. ನಾವು ಏನ್ ಮಾಡ್ಬೇಕು, ಅವ್ರ ಏನಾನ ಆದಾಗ ನಾವ್ ಏನ್ ದೇವ್ರ ಮೊರೆ ಹೋಗಿ ನಾವ್ ಏನೇನು ಮಾಡ್ಬೇಕೋ ಅದೆಲ್ಲ ಮಾಡಕ್ಕೆ ನಾವು ಸಿದ್ಧರಿದ್ದೀವಿ. ಇವತ್ತು ಈಗಲೂ ಕಾಳಿಕಾದೇವಿ ಸನ್ನಿಧಿಯಲ್ಲಿ ನಾನು ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅವ್ರ ಕಾಳಿದೇವಿ ಒಳ್ಳೇದಾಗ್ಲಿ, ಅವ್ರು ಬೇಗ ಗುಣಮುಖರಾಗಿ ಬರಲಿ, ಚೇತರಿಸ್ಕೊಳ್ಳಲಿ, ಅವ್ರ ಆರೋಗ್ಯವಾಗಿ ಚೇತರಿಸ್ಕೊಳ್ಳಿ ಅಂತ ನಾವು ಬಯಸ್ತೀವಿ.